2028ಕ್ಕೆ ಸಿದ್ದೂರು ಅಲ್ಲ, ಡಿ ಕೆ ಶಿನೂ ಅಲ್ಲ, ವಿಜಯೇಂದ್ರ ಸಿಎಂ ಆಗ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಬಿಜೆಪಿ ಮುಖಂಡನೊಬ್ಬ ಹೇಳಿದ್ದಾನೆ, ಈ ಭವಿಷ್ಯವಾಣಿ ನಿಜವಾಗ್ಲೂ ಕೂಡ ನಿಜವಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಈಗ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಅವರು, ಆದರೆ ಮುಂದಿನ ಚುನಾವಣೆ 2028ಕ್ಕೆ ಅಧಿಕಾರ ಬಿಜೆಪಿ ಅವ್ರದ್ದು ಬರುತ್ತೆ, ಅವಾಗ ವಿಜಯೇಂದ್ರನೇ ಸಿಎಂ ಆಗ್ತಾರೆ ಅಂತ ಬಿಜೆಪಿ ಮುಖಂಡ ಭವಿಷ್ಯವಾಣಿಯನ್ನು ಹೇಳ್ತಾ ಇದ್ದಾರೆ. ನಿಜ ಆಗುತ್ತಾ ಹಾಗಾದರೆ? ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಆಗಿರುವಂಥ ಶಾಂತಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ, ವಿಜಯೇಂದ್ರ ಸಿಎಂ ಆಗೋದು ಸೂರ್ಯ ಚಂದ್ರರಷ್ಟೇ ಸತ್ಯ ಅಂತ ಹೇಳ್ತಾ ಇದ್ದಾರೆ ಪಾಟೀಲ್. ಬೆಳಗ್ಗೆಯಲ್ಲಿ ನಡೆದಂತಹ ವಿ ಜಿ ಏನಿದೆ ಅದರ ಒಂದು ಸಭೆಯಲ್ಲಿ ಮಾತನಾಡಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಜೊತೆ ಎಲ್ಲ ವಿಚಾರವನ್ನು ಕೂಡ ಹಂಚಿಕೊಳ್ತಾರೆ. ನಾನು 2 ದಿನಗಳಿಂದ ಅವ್ರ ಜೊತೆನೇ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಕೆಲವೊಂದು ವಿಚಾರ ಗೊತ್ತಾಗಿದೆ ನನಗೆ. ಎಲ್ಲಿಯೇ ಹೋದರೂ ಕೂಡ ನಮ್ಮ ಯಡಿಯೂರಪ್ಪನವರ ಮಗ ಅಂತ ಅಭಿಮಾನಿಗಳು ಅವ್ರನ್ನ ಹೇಳ್ತಾರೆ, ಅಪ್ಕೊಳ್ತಾರೆ. ಹಿಂದೆ ನಮ್ಮ ಯಡಿಯೂರಪ್ಪ ಅವರು ಕೂಡ ಇಲ್ಲಿಗೆ ಬಂದಿದ್ರು, ಬಂದು ಹೋದ್ಮೇಲೆ ಅವ್ರು ಸಿಎಂ ಆಗಿದ್ರು. ಈಗ ನೀವು ಬಂದಿದ್ದೀರಾ ಅಂದರೆ ವಿಜಯೇಂದ್ರ ಅವರು ಬಂದಿದ್ದಾರೆ, ಅವರು ಕೂಡ ಮುಖ್ಯಮಂತ್ರಿ ಆಗ್ತಾರೆ ಅಂತ ಶಾಂತಗೌಡ ಪಾಟೀಲ್ ಹೇಳ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿಯ ವಿಚಾರವಾಗಿ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಹೀಗಿರುವಾಗ ವಿಜಯೇಂದ್ರ ಅವರೇ ಮುಂದಿನ ಸಿಎಂ ಎನ್ನುವಂತಹ ಕೂಗು ದೊಡ್ಡದಾಗಿ ಕೇಳಿಸ್ತಾ ಇದೆ. ಕುಮಾರಸ್ವಾಮಿಯವರು ಆಗ್ತಾರೋ ಅಥವಾ ವಿಜಯೇಂದ್ರನೋ ಅಥವಾ ಇನ್ನೊಬ್ಬ ಬೇರೆ ಬಿಜೆಪಿಯ ನಾಯಕರು ಸಿಎಂ ಆಗ್ತಾರೋ ಅಂತ ಗೊತ್ತಿಲ್ಲ, ಆದರೆ ಚರ್ಚೆ ಆಗ್ತಾ ಇದೆ. ಇನ್ನೂ ಕೂಡ ಎಲೆಕ್ಷನ್ ಬರಬೇಕು, ಇನ್ನೊಂದು 2 ವರ್ಷ ಬಾಕಿ ಇದೆ. ಈಗಲೇ ಯೋಚನೆ ಮಾಡ್ತಾ ಇದ್ದಾರೆ ಸಿಎಂ ಯಾರಾಗಬೇಕು ಅಂತ. ಹಾಗಾದರೆ ಇವರಲ್ಲಿ ಅಷ್ಟು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ಇದೆಯಾ? ಕಾನ್ಫಿಡೆಂಟ್ ಬರ್ತಾ ಇದೆ ಇವರಿಗೆ. ಯಾಕಂತಂದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಬರುತ್ತೆ. ಆ ಮೈತ್ರಿಯಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನು ತಗೊಳ್ಳುತ್ತೆ ಅದರ ಮೇಲೆ ನಿರ್ಧಾರ ಆಗುತ್ತೆ ಇವತ್ತು ಸಿಎಂನ ವಿಚಾರ. ಆದರೆ ಗೆಲ್ಲುತ್ತಾ ಅನ್ನೋದು ಡೌಟ್ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಗ್ಯಾರಂಟಿಗಳನ್ನು ನಂಬಿಕೊಂಡು ಅವರೇ ನಾವು ಮುಂದೆ ಬರ್ತೀವಿ ಅಂತ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಯಾರೂ ಕೂಡ ಆಗೋದಿಲ್ಲ. ಸಿದ್ದರಾಮಯ್ಯ ಅವರು ಏನಿದ್ದಾರೆ ಅವರು ಕೂಡ ಯೋಚನೆ ಮಾಡೋದು ಬೇಡ. ಡಿ ಕೆ ಶಿವಕುಮಾರ್ ನಾನಾಗ್ತೀನಿ ಅಂತ ಪ್ರಯತ್ನ ಪಡೋದು ಬೇಡ. ಯಾಕಂದರೆ ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ 2028ಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆವಾಗ BY ವಿಜಯೇಂದ್ರ ಅವರೇ ಸಿಎಂ ಆಗ್ತಾರೆ. ನಿಜವಾಗ್ಲೂ ಕೂಡ ಈ ಹಿಂದೆ ಕೂಡ ಚುನಾವಣೆಗೂ ಮುನ್ನ ಏನಾಗಿತ್ತಂದರೆ ಎಲ್ಲಾದರೂ ವಿಜಯೇಂದ್ರ ಹೋದಾಗ ಸಿಎಂ ಅಂತ ಕೂಗ್ತಾ ಇದ್ರು. ಅದನ್ನು ನೋಡಿ ವಿಜಯೇಂದ್ರ ಅವರು ನಗ್ತಾ ಇದ್ರು. ಏನಾದರೂ ಬೈಟ್ ಕೊಡಬೇಕಾದ್ರೆ, ಮಾತನಾಡಬೇಕಾದ್ರೆ ಅವ್ರ ಹಿಂದೆ ಇರ್ತಾರಲ್ಲ ಬೆಂಬಲಿಗರು, ಸಿಎಂ ಅಂತ ಕೂಗ್ತಾ ಇದ್ರು ಕಳೆದ ಚುನಾವಣೆ ಪ್ರಚಾರದಲ್ಲಿ ಹೋದಾಗ. ಇನ್ನು ಮುಂದೆ ಬರುವಂತಹ ಚುನಾವಣೆ ಏನಿದೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಆಗೋದು ಇವರೇ ಅಂತ ಮಾತನಾಡ್ತಾ ಇದ್ದಾರೆ, ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಕೆಲ ಅಭಿಮಾನಿಗಳು ನೋಡಿ, ವಿಜಯೇಂದ್ರ ಎಲ್ಲೇ ಹೋದರೂ ಕೂಡ ಯಡಿಯೂರಪ್ಪ ಅವರಿಗಿರುವಂತಹ ಒಂದು ಅಭಿಮಾನಿಗಳ ಬಳಗ, ವರ್ಚಸ್ಸು, ರಾಜಕೀಯವಾಗಿರುವಂತಹ ಬೆಂಬಲ, ಶಕ್ತಿ ಎಲ್ಲವೂ ಕೂಡ ವಿಜಯೇಂದ್ರಗೆ ಸಿಗ್ತಾ ಇದೆ. ಯಾರ್ಯಾರು ಯಡಿಯೂರಪ್ಪ ಕಡೆ ಇದ್ರು, ಯಾವ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಕಡೆಗೆ ಅಭಿಮಾನಿಗಳು ಬರ್ತಾ ಇದ್ರು, ಅಲ್ಲೆಲ್ಲ ಕೂಡ ಹೋದಾಗ ವಿಜಯೇಂದ್ರ ಹೋದಾಗ ಇವರು ನಮ್ಮ ಯಡಿಯೂರಪ್ಪ ಅವರ ಮಗ ಅಂತ ಹೇಳಿ ದೊಡ್ಡ ಮಟ್ಟದ ಅಭಿಮಾನವನ್ನು ತೋರಿಸ್ತಾರೆ. ಅಲ್ಲಿನ ಅಭಿಮಾನಿಗಳು ಕೂಗ್ತಾ ಇರ್ತಾರೆ. ಹೀಗಾಗಿ ನೋಡಿ, ಬೆಳಗ್ಗೆ ಹೇಳ್ತಾರೆ ಶಾಂತಗೌಡ ಪಾಟೀಲ್, ಇದನ್ನ ಯಾರು ಕೂಡ ತಪ್ಪಿಸೋಕ್ಕಾಗಲ್ಲ, ಮುಂದೆ ಅವರೇ ಸಿಎಂ ಆಗ್ತಾರೆ. ಸೂರ್ಯ ಚಂದ್ರ ಇರೋವರೆಗೂ ಕೂಡ ಇದು ನಿಜ, ಅಷ್ಟೇ ಸತ್ಯ, ಇದು ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ಶಾಂತಗೌಡ ಪಾಟೀಲ್ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬೆಳಗ್ಗೆಯಲ್ಲೇ ಒಂದು ಕಾರ್ಯಕ್ರಮ ನಡೆದಿತ್ತು, ಜನಜಾಗೃತಿ ಸಮಾವೇಶ ಸಭೆ ನಡೆದಿತ್ತು ಜಿ ವಿಚಾರವಾಗಿ. ಅಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಅವರು, ವಿಜಯೇಂದ್ರ ಅವರ ವಿಚಾರದಲ್ಲಿ ಯಾರು ಕೂಡ ಅನುಮಾನ ಪಡೋದು ಬೇಡ. ಹಿಂದೆ ಸಿಎಂ ಏನಂದರೆ ಯಡಿಯೂರಪ್ಪ ಅವರು ಏನಿದ್ರು, ಹಿಂದೆ ಅವ್ರು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಸಿಎಂ ಆಗಿ ಹೋಗಿದ್ರು. ಈಗ ಇವರು ಬಂದಿದ್ದಾರೆ, ಇವರು ಕೂಡ ನೆಕ್ಸ್ಟ್ ಮುಂದೆ ಸಿಎಂ ಆಗ್ತಾರೆ. ಅದು ನನಗೆ ಗೊತ್ತಾಗ್ತಾ ಇದೆ. ಯಾಕಂದರೆ 2-3 ದಿನದಿಂದ ನಾನು ಅವ್ರ ಜೊತೆ ಇದ್ದೀನಿ, ಅವ್ರು ನಮಗೆಲ್ಲ ವಿಚಾರಗಳನ್ನ ಹೇಳ್ಕೊಳ್ತಾರೆ. ಹೀಗಾಗಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ, 100ಕ್ಕೆ 100 ಸತ್ಯ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.